मारुति बुद्याल और मडु स्वामी वर्सेस के बीच में विवाद। विवाद भी ऐसा कि चावल और दूसरे राशन माफिया को लेकर विवाद। शहर बीजापुर में ये राशन माफिया का कारोबार दिन ब दिन बढ़ता जा रहा है। इस पे अभी तक पूरी तरह से किसी ने भी अंकुश लगाने की कोशिश नहीं की। अब ये मामला एडिशनल डीसी तक पहुंचा है। मडुस्वामी के द्वारा और मारुति एक जो है उनके बीच में और मडुस्वामी के बीच में एक विवाद चल रहा है। सवाल ये पैदा होता है कि कई बार न्यूज में आता है राशन के मुताबिक राशन सप्लाई होता है, गैर कानूनी सी राशन पकड़ा भी जाता है, लेकिन राशन के जो डिपार्टमेंट है डीडी साहब वो अभी तक किसी राशन की दुकान पर कार्रवाई करते हुए नहीं नजर आए, ना ही किसी राशन की दुकान का अभी तक लाइसेंस जब्त हुआ। आखिर ये कारोबार इतना फल फूल रहा है, शहर में खुलेआम राशन की दुकानों से राशन लिया जाता है, न्यूज में भी आता है, उसके बावजूद भी प्रशासन हो या फिर पुलिस से ये कैसे बच जाते हैं पता नहीं। इतना बड़ा रैकेट चलता है और पूरे शहर में खुलेआम चलता है, तो इसका जिम्मेदार कौन होगा? कहीं ऐसा तो नहीं है कई बार विवाद में नाम डिपार्टमेंट जो राशन का डिपार्टमेंट है उनसे मिलने का भी ऐसे सूत्रों के द्वारा ऐसे भी विवाद लगते हैं। आखिर इनके पीछे कौन है ताकतवर शख्स जो अभी तक सामने नहीं आया? आखिर ये मामला इतना फैल फूल रहा है राशन माफिया का, इस पर कब अंकुश लगेगा? स्वागत है तमाम दर्शकों का SI91 न्यूज में। मैं आपका मेजबान आबिद हुसैन इनामदार करके बोला था आपके सामने मेरे नाम यूज करके मारुति बुद्याल ऐसा चावल का गाड़ी डरा पकड़ने का और छुड़ाने का काम कर रहा है करके, और जो इंडस्ट्रियल्स में प्लास्टिक वाले सेठ जी है उनको भी टॉर्चर कर रहा है करके बोला था। कल भी मैं आपके सामने भी बोला हूँ, अभी ईडीसी साहब को भी मिल के मेरा मनवी पत्र दिया हूँ, मेरे नाम झूठा बोल के मेरा समाज में मेरा नाम खराब कर रहा बोल के। इसके बारे में एक्शन लेने के लिए मैं साहब को बोला हूँ। साहब भी मुझे बोले मैं डिपार्टमेंट को भेजता हूँ, ऊपर भी भेजता हूँ, इसका क्या है एनक्वायरी ಅಂತ ಮಡುಮುತ್ತಾಗ ಮಾಡಕತ್ತಾರೆ ಯಾರು ಮಾರುತಿ ಬುದ್ಯಾಳ ಅಂತ ಹೇಳಿ ಇದು ಫೇಕ್ ಅಟ್ರಾಸಿಟಿ ಅದ. ಒಂದ್ ವೇಳೆ ಆ ರೀತಿ ಅಟ್ರಾಸಿಟಿ ನಮ್ಮ ಜನರ ಮ್ಯಾಗ ಅಂದ್ರೆ ಹಿಂದಿನ ಕಾಯಕ ನಮ್ಗೆ ತರಕತ್ತಾರೆ ಕೆಲವು ಕಾಯಕ ಜನರು ಏನ್ ಮಾಡ್ತಾರ, ಮತ್ತೆ ಹಿಂದಿನ ಕಾಯಕ ಸ್ಥಿತಿ ಒಳಗ ನಮ್ಮ ತರಂತ ಘಟನೆಗಳು ಮಾಡ್ತಾರ. ಇದು ಫೇಕ್ ಅಟ್ರಾಸಿಟಿ ಮಾಡಿ ಈ ರೀತಿ ತಂದು ನಮ್ಮ ಜನರಿಗೆ ಏನಾದ್ರು ಆ ರೀತಿ ತುಳಿತಕ್ಕೆ ಒಳಗಾಗಿತ್ತಂದ್ರೆ ನಾವೇ ಅವ್ರಿಗೆ ಇದು ಮಾಡ್ತೀವಲ್ಲ, ನಮ್ಮ ಜನರಿಗೆ ಭಾಳ ದೊಡ್ಡ ಸ್ಥಾನ ಹೋಗ್ತಾರ. ಇನ್ನೂ ಅದೇ ರೀತಿ ಅಂದ್ರೆ ಇದು ಅವ್ರಿಗೆ ಜೀವನ ನಡಿಬೇಕು. ಒಂದು ಅವ್ರಿಗೆ ಬೆಳೆ ಬೇಸೋ ಕಾಲಾಗ ಕೆಲವೊಬ್ರು ಅಟ್ರಾಸಿಟಿ ಮಾಹಿತಿ ಹಾಕು ತಂದು ಏನು ಮಾಡ್ಬಿಟ್ರ. ಈಗ ಮಡುಮುತ್ತಿ ಅವರು ಒಂದು ರೀತಿ ಏನಾದ್ರು ನಮ್ಮ ಜನರಿಗೆ ಹಂಗೆ ಆಯ್ತದ ನಾವೇ ಬೆನ್ನತ್ತೇವ್ರಿಗೆ, ಅವ್ರು ಯಾಕೆ ಅದನ್ನ ಮಾಡ್ಬೇಕು? ನಾವೇ ಅವ್ರಿಗೆ ಹಂಗಿತ್ತಂದ್ರೆ ಅವ್ರು ನಮ್ಮ ಜನರ ಕಾಳಜಿ ಆತ್ತೆ ನಾವು ಅವ್ರಿಗೆ ಬೆನ್ನತ್ತೇವಲ್ಲ, ಇಲ್ಲಿ ತನಕ ಬರೋ ಅವಶ್ಯಕತೆ ರೀ ಅದ ನಮಗೆ. ಈ ರೀತಿ ಮಾಡ್ಕೊಂಡು ನಮ್ಮ ಜನರಿಗೆ ಏನದ ಅವರೇಸ್ ಮಾಡ್ಕೊಂಡು ದುರುಪಯೋಗ ಮಾಡ್ಕೊಂಡು ಬಲಿಪಶು ಮಾಡಕತ್ತಾರ. ಅದಕ್ಕಾಗಿ ಮಡುಮುತ್ತಿನ ಮ್ಯಾಗ ಏನಾದ್ರು ಈ ರೀತಿ ಅವೇರ್ನೆಸ್ ಮಾಡ್ಲತ್ತಾರ. ಸಂಘಟನೆ ಅಂತಕ್ಕಂಥದ್ದು ದುರುಪಯೋಗ ಆಗಿಬಿಟ್ಟದ. ಈಗ ಇದು ಒಂದು ರೀತಿ ದಂಧ, ಒಂದೇ ಹೇಳಪ್ಪ ಅಂದ್ರೆ ದಂಧ ರೀ ಇದು. ಮುಖಾಂತರ ಅವ್ರಿಗೆ ಏನ್ ಈಗ ಅವ್ರಿಗೆ ಏನ್ ಹೇಳಕಂತ ಅವ್ರು ತಿಳ್ಕೊಬೇಕ್ರಿ. ಈಗ ಒಂದೇ ಮಾತು, ಈಗ ಹಂಗೇನಾದ್ರು ಅದೇ ಕಾಯಕ್ಕೆ ಮುಂದೆ ಚಾಲು ಮಾಡಕತ್ತಾರ ಅಂದ್ರೆ ನಾವೇನು ಅವ್ರ ಕೂಡ ಅಲ್ಲಿ ಎಲ್ಲಿಗೆ ಹತ್ತು ಮಡುಮುತ್ತಿನ ಮ್ಯಾಗ ಏನಾದ್ರು ಹಂಗೆ ಅದೇ ಕತ್ತಿ ಮಾಡ್ಲಕತ್ತಾರ ಅಂದ್ರೆ ನಾವು ಒಂದ್ ಲೆಕ್ಕಿಗೆ ಏನದ ಈ ದಂಧ ಬಿಟ್ಕೆ ನಾವೇನು ಅದೇ ಅವ್ರ ಕೂಡ ಬೆನ್ನತ್ಬೇಕಾಗ್ತದೆ. ಎಲ್ಲಿಗೆ ಹತ್ತಲೆಕ್ಕ ಮತ್ತೇನ್ ಮಾಡೋದನ್ನ ಅಲ್ಲಲ್ಲ ಅದೇ ಅರ್ಥ ಆಗ್ತಾರ. ಈಗ ಫೇಕ್ ಅಟ್ರಾಸಿಟಿ ಮಾಡ್ತೇವೆ ನಡೆಯಲ್ರಿ. ಈಗ ಸಮಾಜ ಚುಂದಿ ಬಂದ್ ಹತ್ಬೇಕಾಗ್ತದ್ರಿ. ಒಬ್ರು ಬಂದ್ರು ಒಬ್ರು ಟಾಳಿ ಮಾಡ್ತಂದ್ರೆ ಆಗಲ್ಲ. ಈಗ ಅವ್ರು ಒಬ್ಬರೇ ಬೆನ್ನ ಹತ್ತಿರೋದು ಹೆಂಗ ಆಗ್ತದೆ? ಅಟ್ರಾಸಿಟಿ ಆಗ್ತದ್ರಿ. ಒಬ್ಬ ಅಟ್ರಾಸಿಟಿ ಮಾಡ್ಬೇಕಾದ್ರೆ ಸಮುದಾಯ ಬೆನ್ನ ಹತ್ಬೇಕ ಅಂದ್ರೆ ಇದು ಅಟ್ರಾಸಿಟಿ ಆಗ್ತದ. ಕೆಲವೊಬ್ರು ಆಫೀಸರ್ಗಳು ಏನ್ ಮಾಡ್ತಾರೆ, ಲಕ್ಷ್ಮಿ ಬಾಯಿ ಮಾಡ್ತಾರ್ರಿ, ನನ್ಗಿಟ್ಟು ಬರ್ತಾ ನಿಗಿಟ್ಟು ಬರ್ತಾ ನಾವು ನೀವು ಕಲ್ತೆ ಜೋಡಣೆ ಆಗಪ್ಪ ಅಂತ ಹೇಳಿ ಗಂಡ ಹೆಂಡತಿ ಹಾಕಿ ಆಟ ಆಡ್ಕೊಂಡು ಕುಂದಿರ್ತಾರಿ. ಅದಕ್ಕೆ ಏನ್ ಮಾಡಕತ್ತಾರೆ? ಎಲ್ಲರೂ ಶಮೀನ ಹತ್ತಿರದ್ರಿ. ಆಯ್ತ ನೋಡ್ರಿ, ತಮ್ಮ ಬೆಳೆ ಬೇಸೋಕಾದ್ರೆ ಯಾರಿಗಾದ್ರು ಬಲಿಪಶು ಮಾಡಬೇಕಲ್ರಿ, ಮಾಡೋರಿ. ಅದಕ್ಕೆ ಸಂಬಂಧ ಬಿಡಲ್ಲ ಅದಕ್ಕೆ. ಮತ್ತೆ ಅವ್ರು ಏನ್ ಮಾಡ್ಯಾರ ಮಾಡಲ್ಲ. ಈಗ ಮುಂದಿನ ಏನಾದ್ರು ಚಟುವಟಿಕೆ ಹಂಗೆ ಮುಂದುವರಿಯಕತ್ತಂದ್ರೆ ಅದಕ್ಕೆ ಬೇರೆ ದಾರಿ ತೆಗಿಬೇಕಂತ ಅವ್ರಿಗೆ ಶಿಕ್ಷೆ ಆಗ್ಬೇಕಂತೇಳಿ ನಮ್ಮದೊಂದು ವಿಚಾರ. ನಾವೇ ಇರ್ಬೋದು, ಯಾರೇ ಇರ್ಬೋದು.
ಅದೇ ಮಾಡ್ರಿ ಹೇಳ್ತೇವೆ. ನಮ್ಮ ಅದೇ ಅದಲ್ರಿ, ನಮ್ಮ ಮನವಿನೇ ಅದೇ ಅದ. ನಾವು ಮಾಡಿದ್ದು ಸುಳ್ಳಿದ್ರೆ ನಮ್ಗೆ ಕೊಡ್ರಿ, ಕಾನೂನು ಪ್ರಕಾರ ಏನೋ ಶಿಕ್ಷೆ ಅದಲ್ಲ ನಮಗ್ ಕೊಡ್ರಿ, ಅವ್ರು ಮಾಡಿದ್ರೆ ಅವ್ರಿಗೆ ಕೊಡ್ರಿ. ಈಗ ನಮ್ಮವ್ರ ಕಡೆ ಅವ್ರು ಹೊಡೆದಿದ್ದು ಮೆಡಿಕಲ್ ಅದ, ಅಡ್ಮಿಟ್ ಆಗ್ಯಾನ ಡಾಕ್ಟರ್. ಈಗ ನಮ್ಮದು ಏನು ವಿಶೇಷ ಅದ, ನಮ್ಮ ಏನಂದ್ರ ಮನವಿ ಅಂದ್ರ ತಮ್ಮಲ್ಲಿ ಮತ್ತ ನಮ್ಮ ಇವ್ರು ಸಂಬಂಧಪಟ್ಟ ಇಲಾಖೆಯವ್ರಿಗೆ ರೀ ಅದೇ ಇನ್ವೆಸ್ಟಿಗೇಷನ್ ಮಾಡ್ರಿ ಅನ್ನೋದೇ ನಮ್ದೊಂದು ಮನವಿ ರೀ. ಇದು ದಿನೇ ದಿನೇ ಆಗ್ತಾ ಹೋದ್ರ ಸಾಮಾನ್ಯ ಜನರಿಗೆ ಭಯ ಹುಟ್ಟುಬಿಟ್ಟಿದೆ ಇಲ್ಲಿ. ಎಸ್ ಆತಪ್ಪ ಅಂದ್ರೆ ಅವ್ರು ಮೊದಲೇ ದೂರ ಸರಿತಿರು, ಈಗ ಹೆಂಗಾಗ್ಯದಪ್ಪ ಅಂದ್ರ ಊರು ಹೊರಗೆ ಅವ್ರು ಹೊಂಟ್ರಿ, ನಮ್ಮನ್ನ ಊರಾಗಿ ಬಿಟ್ಟು ಅವ್ರ ಊರಿಗೆ ಅಂತ ಪರಿಸ್ಥಿತಿ ತಂದ್ಬಿಟ್ಟದ. ಅದು ಆಗಬಾರ್ದು ಅಂತೇಳಿ ನಮ್ಗೆ ಬಾಬಾ ಸಾಹೇಬ್ರು ಹೇಳಿದೇನು ಫಸ್ಟ್ ಸಮಾನತೆ, ನೀವು ಸಮಾನತೆಯನ್ನೇ ಅಸಮಾನತೆಯನ್ನೇ ಮಾಡತ್ತೀರ ಅಂತೇಳಿ ನಮ್ದೊಂದು ವಿಚಾರ. ಜಿಲ್ಲಾಧಿಕಾರಿ ಭೇಟಿಯಾಗಿ ನಮ್ದು ಇದೇ ಒಂದು ರಿಕ್ವೆಸ್ಟ್ ರೀ, ಅದು ಏನಾಗೈತಲ್ಲ ಅದು ಇನ್ವೆಸ್ಟಿಗೇಷನ್ ಆಗ್ಬೇಕು. ಅವ್ರು ಮಾಡ್ತೇವೆ, ಮುಂದುವರಿಸ್ತೇವೆ, ಪೊಲೀಸ್ ಇಲಾಖೆಗೆ ತಿಳಿಸ್ತೇವೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ನಮಗೆ ನ್ಯಾಯಾಂಗ ಇಲಾಖೆ ಮೇಲೆ ವಿಶ್ವಾಸ ಅದ ರೀ, ಮತ್ತು ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸ ಅದ, ತಮ್ಮ ಮೀಡಿಯಾ ಮೇಲೆ ವಿಶ್ವಾಸ ಅದ, ನಮಗೆ ನ್ಯಾಯ ದೊರೆಯುತ್ತೆ ಅಂತ ನಮ್ಗೆ ವಿಶ್ವಾಸ ಅದ. ಸಂಘೋ ಗುಣಿಕೆ ಅಂತೇಳಿ ವಿಜಯಪುರ. ನಮ್ದು ಇನ್ನೊಂದು ನಿಮ್ಮ ಮೀಡಿಯಾದವ್ರ ಮುಖಾಂತರ ಒಂದು ರಿಕ್ವೆಸ್ಟ್ ಅದ. ನಮ್ಮ ಬಿಜಾಪುರ ದಲಿತ ಸಮಾಜ ಲೀಡರ್ಗಳಿಗೆ ಎಲ್ಲರಿಗೆ ಮಾರುತಿ ಬೂದಾಳಿಗೆ ಜರ ಬುದ್ಧಿ ಹೇಳ್ಬೇಕು. ಅವ್ರೆಲ್ಲರೂ ಕೂಡಿ ಮಾರುತಿ ಬೂದಾಳ ಸಮಾಜದ ಹೆಸರು ಕೆಡಿಸ್ಲಾತಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಹೆಸರು ಕೆಡಿಸ್ಲಾತಾನ. ಅವನ ಬಗ್ಗೆ ಜರ ನಮ್ಮ ಬಿಜಾಪುರ ಲೀಡರ್ಗಳು ಯಾರೂ ಕೇಸ್ ಮಾಡಿಲ್ಲ, ಯಾರೂ ಅಟ್ರಾಸಿಟಿ ಮಾಡಿಲ್ಲ ಇಲ್ಲಿ ತನಕ. ಮಾರುತಿ ಬೂದಾಳಿಗೆ ಬೈತಾರ ಇವ್ರಿಗೆಲ್ಲರಿಗೂ ಬಿಟ್ಟು. ಹರ್ ಒಂದು ವಿಷಯದಾಗ ಹೋಗ್ತಾನೆ ಮಾರುತಿ ಬೂದಾಳ ತನ್ನ ಸ್ವಂತ ಮನೆ ನಡೆಸೋ ಸಂಬಂಧ ಮಾಡ್ಲಾತಾನ. ನಂದೊಂದು ರಿಕ್ವೆಸ್ಟ್ ಅದ ಎಲ್ಲ ಲೀಡರ್ಗಳಿಗೆ, ನನಗೂ ಭಾಳ ಆತ್ಮೀಯರದಾರ ಎಲ್ಲರೂ. ಮಾರುತಿ ಬೂದಾಳ ಬಗ್ಗೆ ಜರ ಅವರು ನಿಗಾ ಇಡಬೇಕು. ಅವ್ರ ಬಗ್ಗೆ ಅಕ್ಕಿ ಗಾಡಿ ಹಿಡಿದು ನನ್ನ ಹೆಸರು ಅಕ್ಕಿ ಗಾಡಿ ಯಾರು ಹಿಡಿದಿರ್ತಾರಂತ ಅದಕ್ಕೆ ಹೋಗಿ ಇವರು ಅಕ್ಕಿ ಗಾಡಿ ಬಿಡಿಸಿ ಕಳ್ಸೋಗ್ತಾರೆ. ಮಾರುತಿ ಬೂದಾಳ ಟೀಮ್ ಹೋಗ್ತಾರೆ. ಅದಕ್ಕೆ ಹೋಗಿ ಅಲ್ಲಿ ಹೋಗಿ ಮರುಸ್ವಾಮಿ ಗಾಡಿ ಐತಿ, ಮರುಸ್ವಾಮಿ ಮಂತ್ಲಿ ಕೊಡ್ತೇವೆ ಅಂತೇಳಿ ನನ್ನ ಹೆಸರು ಉಪಯೋಗಿಸಿ ಅವ್ರಿಗೆ ಎದರ್ಸಿ ಗಾಡಿ ಬಿಡಿಸಿ ಕಳ್ಸೋ ಸರ್. ಅಕ್ಕಿ ಗಾಡಿ ನಂತರ ಮಂತ್ಲಿ ತೊಗೊತಾರೆ ಸರ್, ತಿಂಗಳ 3 ಲಕ್ಷ ರೂಪಾಯಿ. ಲಾಸ್ಟ್ ಟೈಮ್ ಈಗ ಜುನ್ನಾ ಹತ್ರ ಇದು ನಮ್ಮ ಹಿಟ್ನಳ್ಳಿ ಹತ್ರ ಹಿಡಿದಾಗ ನಮ್ಮ ಹೆಸರು ಹೇಳ ಸರ್, ಅದು ಅವ್ರು ಪರಿಚಯದವರಿದ್ರು ನನಗೆ ಫೋನ್ ಹಚ್ಚಿದ್ರು ಸರ್, ಇಲ್ಲ ನಿಮ್ಮ ಹೆಸರು ಈ ಥರ ಮಾಡ್ತಾ ಇದ್ದಾರಂತೆ. ಸಂದೀಪ್ ಪವಾರ್ ಅಂತ ಹುಡುಗಲ್ಲಿ ಹೋದ ಸರ್, ಇವನಿಗೂ ಹೊಡೆದಾರ ಸರ್. ಮರುಸ್ವಾಮಿ ಕಳೆದವ್ರ ಇನ್ನು ಹೊಡೆದ್ಮೇಲೆ ನಾ ಅಲ್ಲಿ ನನಗೆ ಲೊಕೇಶನ್ ಕಳಿಸ್, ನಾನೇ ಬರ್ತೀನಿ ಅಂತ ಹೇಳಿದೆ. ಆ ಲೊಕೇಶನ್ ನಾನು ಹೋದ ಸರ್. ಹೋದ ಕೂಡಲೇ ಎಲ್ಲರೂ ಇಲ್ಲ ತಪ್ಪಾಗದ ಗಾಡಿ ಬಿಡಿಸಿ ಕಳಿಸ್ರಿ ಏನಾರ ಮಾಡ್ರಿ ಅಂದ್ರು. ನಾವು ಒಬ್ರು ಪೇಪರ್ದವ್ರು ಇದ್ರು ಸರ್, ಪೇಪರ್ದವರಿಗೆ ಒಂದು KSR ಪಕ್ಷದವರು ಒಂದು ಯಾವುದೋ ಕಾರ್ಯಕರ್ತರು ಇದ್ರು. ಏನ್ ಮಾಡ್ತಾರೆ ಮಾಡಿ, ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತೇಳಿ ಮಾರುತಿ ಬೂದಾಳ ನಾ ಏನಂದ್ರೆ ಸರ್, ನಿಮ್ದು ಏನ್ರಿ ಇತ್ತಪ್ಪ ನಿಮ್ಮ ಸಂಘಟನೆಯಿಂದ ಏನು ರೆಕಾರ್ಡ್ ಮಾಡಿ ನನ್ನ ಹೆಸರಾದ್ರೆ ನೀವು ಸುಮ್ಮನೆ ಯೂಸ್ ಮಾಡ್ಲಾತ್ತೀರಿ ಅಂತೇಳಿ ಹೇಳಿ ಅವ್ರಿಗೆ ದರ್ಶನ ಆಯ್ತು ರೀ ತಪ್ಪಾಗ್ಯದ ಅಂತ ಹೇಳಿದ್ರು. ನಾನು ಅಲ್ಲಿ ಬಂದ್ಬಿಟ್ಟಿನಿ ಸರ್. ಅದೇ ದಿನ 25ನೇ ತಾರೀಕಿಗೆ ಹೋಗಿ ಗ್ರಾಮೀಣ ಸ್ಟೇಷನ್ದಾಗ ನಾನು ಹುಡುಗಂದು ಅಟ್ರಾಸಿಟಿ ಕೇಳಿಸ್ತಾರೆ ಸರ್. ಬಂದು ನಾವು ಹೊರಗರು ಜಾತೀಯತೆ ಬೈದರು ಅಂತ ಹೇಳಿ ನಮ್ಮ ಸುಳ್ಳು ಅಟ್ರಾಸಿಟಿ ಮಾಡಿದೆ ಸರ್. ಅದಕ್ಕೆ ಇದ್ರ ಮೇಲೆ ಅವ ಸಾಕಷ್ಟು ಅವ್ನು ಎಲ್ಲ ಹಚ್ಚಿನ ಸರ್. ಪೊಲೀಸರು ಇದ್ರಾಗ ಆರೋಗ್ಯ ಕೇಸ್ನಾಗ ಇದು ಒಂದು ಸಾಕ್ಷಿ ಆಗ್ತಾನೆ ಸರ್. ಸಾಕ್ಷಿ ಆಗೋ ಟೈಮ್ದಾಗ ಏನು ತೊಗೊಂಡು ಆಗಿರ್ತಾನ ಸಾಕ್ಷಿ ರಿಟರ್ನ್ ಹೇಳೋದು, ಸಾಕ್ಷಿ ಎವಿಡೆನ್ಸಿಗೆ ಬಂದ ಕೂಡಲೇ ಮುಂದಿನ ವರ್ಷ 50,000 ರೂಪಾಯಿ ತೊಗೊಂಡ್ಬಿಟ್ಟು ಸಾಕ್ಷಿ ಹೇಳೋದಿಲ್ಲ. ನೀವು ರೊಕ್ಕ ಕೊಟ್ಟರೆ ನಾನು ಸಾಕ್ಷಿ ಹೇಳಲ್ಲ, ಇದಕ್ಕಂದ್ರೆ ಹೇಳ್ತೇನೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಸರ್. ಈಗ ಹಿಂಗೆ ಹೋದ ವರ್ಷ ಒಂದು ಗಾಂಧಿ ಇದು ನಮ್ಮ CMದಾಗ ಒಂದು ಕೇಸ್ ಅದ ಸರ್. ಅಲ್ಲಿ ಏನು ಮಾಡೋಣ ಸರ್, ಒಂದು ಆಟೋ ಡ್ರೈವರ್ನ ಆಟೋ ಇದ್ರಾಗ ಒಂದು ಗಾಂಜಾ ಇಟ್ಟು ಅವ್ನಿಗೆ ಶಿಕ್ಷಾಕ್ ಮಾಡಿ ಸರ್ 5 ಲಕ್ಷ ರೂಪಾಯಿ ತೊಗೊಂಡು. ಅದು ದೇವ್ರ ಪುಣ್ಯಕ್ಕೆ ಅವ್ನಿಗೆ CCTV ಫುಟೇಜ್ ಅದು ತಂದು ಕೂಡಲೇ ಇವ್ನಿಗೆ 8 ಆರೋಪಿ ಮಾಡಿಕ್ಷನ್ ಕಳಿಸ್ಯಾರ ಸರ್. ಇನ್ನೂ 10 ಮಂದಿ ಆರೋಪಿ ಅವ್ರಿಗೆ 8 ಆರೋಪಿ ಸರ್. ಸಾಕಷ್ಟು ಕಡೆ ಇದು ಬ್ಲ್ಯಾಕ್ ಮೇಲ್ ಮಾಡ್ಲತ್ತಾನ ಸರ್. ಅವ್ರ ಸಂಘಟನೆ ಹೆಸರು ಇವರು ಸಂಘಟನೆದವ್ರು, ಇವ್ರು ಅಫ್ಜಲ್ಪುರದವ್ರು ಅದಾರ ಸರ್, ಅವರು ಆಳಂದ ತಾಲೂಕದವ್ರು, ಇವರು ನಮ್ಮ ಪರವಾಗಿ ಬರ್ತಾರೆ ಸರ್. ನಾನು ಅವರಿಗೆ ಡಿಡಿ ಫುಡ್ ಆಮೇಲೆ ಫುಡ್ದವರು ಅವತ್ತ ಪೇಪರ್ದವ್ರು ಫೋನ್ ಹಚ್ಚಿದ್ರೆ ಫೋನ್ ಅವರು ರಿಸೀವ್ ಮಾಡಲ್ಲ ಸರ್. ಅವ್ರು ಹಚ್ಚಿದ್ರು ನನ್ನ ಮುಂದೆ ಹಚ್ಚಿದ್ರು ಸರ್, ಅವರು ರಿಸೀವ್ ಮಾಡಲ್ಲ. ಇವ್ರನ್ನ ಓಪನ್ ಹೇಳ್ತಾರೆ, ನೀವು ಇದೇ ಏನು ಸೀಸ್ ಮಾಡಿಸಿ ನೀವು ಏನು ಉಪಯೋಗ ಎಲ್ಲ ಇದು ಮಾಡ್ಕೊತೀವಿ, ಇಲ್ಲೇ ಏನು ತೊಗೊಂಡ್ಬಿಟ್ಟು ಕಳ್ಸಂತ ಓಪನ್ ಹೇಳ್ತಾರೆ. ನೀವು ಏನು ಮಾಡಿ ಉಪಯೋಗ ಇಲ್ಲ ಅಂತ ಮಾರುತಿ ಬೂದಾಳ ಹೇಳ್ತಾನೆ ಸರ್. ಅದಕ್ಕೆ ನೋಡಿ ಸರ್, ಖಾಲಿ ಪಕ್ಷಕ್ಕೆ ನಾನು ಸಫರ್ ಮಾಡ್ಲಂತ ಸರ್. ಈಗ 2-3 ತಿಂಗಳಿಂದ ಇಂಡಸ್ಟ್ರಿಯಲ್ದಾಗ ಹಿಂಗೆ ಮಾಡಿ ಪ್ಲಾಸ್ಟಿಕ್ದವ್ರಿಗೆ ಅಲ್ಲಿ 70,000 ರೂಪಾಯಿ ತೊಗೊಂಡು ಸರ್ ನನ್ನ ಹೆಸರು ಹೇಳಿ. ಅವತ್ತೊಂದು ನಾನು ಲಾಸ್ಟ್ ಟೈಮ್ ಮನೆಗೆ ಕಳಿಸಿ ನನ್ನ ಹೆಸರು ಎಲ್ಲಿ ತೊಗೋಬೇಡಂತ ವಾರ್ನಿಂಗ್ ಮಾಡಿ ಅವರು CG ರೊಕ್ಕ ವಾಪಸ್ ಕೊಡ್ತೀನಿ ಸರ್ ಅಂತೇಳಿ. ಅಂದ್ರೂ ರೆಗ್ಯುಲರ್ ಆಗಿ ಹೆಂಗೆ ಮಾಡ್ತಾನೆ ಸರ್. ಹೋದ ವರ್ಷ ನಮ್ಮ ಮೆಂಬರ್ ಅವರು ಪ್ರೇಮಾನಂದ್ ಅವ್ರು ಬಿರಾದಾರ್ ಮೇಲೂ ಮಾಡಿದ್ದಾರೆ ಅಟ್ರಾಸಿಟಿ. ಇವನ್ ಕೆಲಸ ತನ್ನ ಸ್ವಂತ ಮನೆಗೆ ನಡೆಸೋ ಸಂಬಂಧ ಅಟ್ರಾಸಿಟಿ ಅನ್ನೋದು ಯೂಸ್ ಮಾಡ್ಕೊಳತ್ತಾನೆ ಸರ್.
ಸರಿ, ನಾನು ಅದರಿಗೆ ಪೊಲೀಸರಿಗೂ ಹೇಳ್ತೇನೆ, ಇವರಿಗೂ ಹೇಳ್ತೇನೆ. ಸರ್ ಇಲ್ಲ ಹೇಳಿ, ಇದು ಮಾಡಿಸ್ತೀನಿ.